ನೀವು ನನ್ನವರಲ್ಲ ನೋಡ್ಬೇಕು ಇವ್ರು ವ್ಯಾಪಾರಿ ಇವ್ರು ಕಟ್ಟಿದ್ರು ಸರ್. ಕೆಲಸ ಮಾಡ್ತಾರೆ ಎಲ್ಲರೂ ಗಾಡಿ ನೋಡ್ತಾರೆ. 3 ಫುಟ್ ಬಿಡ್ರಿ, 3 ಫುಟ್ ಎಲ್ಲಿಗೆ ಆಗುತ್ತೆ ಸರ್? ಇಲ್ಲಿಗೆ ಕಪಡ ಇಟ್ಕೋತಾರೆ ಒಂದು 3 ಫುಟ್ ಎಲ್ಲಿಗೆ ಆಗುತ್ತೆ? ಇವ್ರ ಅಂಗಡಿ ಇದೆ ಅಲ್ಲಿ, ಇಲ್ಲೇ ಅಂಗಡಿ ಇಲ್ಲಿ ಇಟ್ಟೋಟ್ರೆ ಆ ಕಡೆ ರೋಡ್ ಮಾಡಿಸ್ಬೇಕಲ್ಲ ಈಗ ಮಾಡಿಸ್ಬೇಕು, ಯಾವ್ದಾರು ಮಾಡಿಸ್ಬೇಕಲ್ಲ. ಈಗ ನೀವು ಯಾವ್ದಾರು ಬಂದು ಹೇಳಿದ್ರೆ 100% ಮಾಡ್ತೀವಿ. ಇಲ್ಲಿವರೆಗೆ ಮೇಲಿಂದ ಮೇಲೆ ಬಂದೋಬಸ್ತಿ ಇತ್ತು. ನಿನ್ನೆ ತನಕ ಹೊಸ ವರ್ಷ ಆಚರಣೆ ಇದೆಲ್ಲ ಬಂದೋಬಸ್ತಿ ಇತ್ತು ನಮಗೆ. ಅದಕ್ಕೆ ಈಗ ನಾವು ಇವತ್ತು ಸ್ಟಾರ್ಟ್ ಮಾಡೀವಿ. ಏನು ರಸ್ತೆ ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ, ರಸ್ತೆ ಮೇಲೆ ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ ಅದನ್ನು ತೆರವುಗೊಳಿಸೋಕೆ ಸ್ಟಾರ್ಟ್ ಮಾಡೀವಿ. ನಾಳೆಯಿಂದ ನಿಯಮಾಂತ ಗಾಡಿಗಳು ಯಾವ ದಿನಾಂಕದಲ್ಲಿ ಯಾವ ಕಡೆ ನಿಲ್ಬೇಕು ಅದೇ ಕಡೆ ನಿಲ್ಬೇಕು. ಆಮೇಲೆ ಬೀದಿ ವ್ಯಾಪಾರಸ್ಥರೆಲ್ಲ ಸಾರ್ವಜನಿಕರಿಗೆ ಅಡ್ಡಾಡೋರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವ್ರು ಕೂತ್ಕೊಂಡಿರ್ಬೇಕು. ಆಮೇಲೆ ಅಡ್ಡಾದಿದ್ದು ನಿಂತ್ರೆ ನಾಳೆಯಿಂದ ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಈಗ ಒಂದ್ ಸೈಡ್ ಪಾರ್ಕಿಂಗ್ ಇರ್ತಾರಲ್ಲ, ಅದ್ರ ಮೇಲೆ ಏನ್ ಕ್ರಮ ಅದಾವ? ಒಂದ್ ಸೈಡ್ ಪಾರ್ಕಿಂಗ್ ಇದ್ದಾಗ ಅವ್ರು ಒಂದ್ ಸೈಡ್ ಆ ಕಡೆ ಹಚ್ಬೇಕು, ಯಾವ ಕಡೆ ಆ ದಿನಾಂಕ ಇದೆ ಆ ಕಡೆ ಹಚ್ಬೇಕು. ಬೇರೆ ಕಡೆ ಹಚ್ಚಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ಗಣಪತ್ ಗಲ್ನ್ಯಾಗ 2 ಕಡೆ ಒಂದು ಇದು ಗಾಡಿ ಹಚ್ತಾರಲ್ಲ, ಕೋಳ ಗಾಡಿ ಇದೆ ಅಂಗಡಿದ, ಅದ್ರ ಬಗ್ಗೆ ಏನ್ ಬಹಳ ಸಮಸ್ಯೆ ಐತ್ರಿ ಅಲ್ಲಿ ಗಣಪತ್ ಗಲ್ನ್ಯಾಗ. ಅವ್ರಿಗೆ ತೊಂದರೆ ಆಗಲ್ಲ ಹಚ್ಕೊಂಡ ತಿಳಿವಿ. ಇವತ್ತು ನಾಳೆ ಹಚ್ಚಿದ್ರೆ ಕ್ರಮ ಕೈಗೊಳ್ಳಿ.